ಗೈಸ್ ತಮ್ಮನೇಲಿ ನೋಡಿರ್ತೀರ. ಸೊ ಏನಂದರೆ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ ತೊಗೊಬೇಕಾದ್ರೇ ಚೆಕ್ ಮಾಡಿ ತೊಗೊಳ್ಲಿಕ್ಕೆ. ಸೊ ಇದು ಬಂದು ಟಾರ್ಮ್ಯಾಕ್ ಅವ್ರದ್ದು ಗಾಂಟ್ಲೆಟ್ ಗ್ಲೌಸ್ ಅಂತ. ಸೊ ಇದೇನು ಪೋರ್ಷನ್ ಇದೆ ಎಕ್ಸ್ಟ್ರಾ ಅದು ಬಂದು ರಿಸ್ಟ್ ಹತ್ರ ಬರುತ್ತೆ, ಹಾಗಾಗಿ ಅದನ್ನ ಗಾಂಟ್ಲೆಟ್ ಗ್ಲೌಸ್ ಅಂತ ಕರೀತಾರೆ. ಸೊ ಕ್ವಾಲಿಟಿ ನಂದು ಏನು ಕರೆಂಟ್ ಯೂಸ್ ಮಾಡ್ತಾಯಿದ್ದೀನಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಅಷ್ಟೇನಿಲ್ಲ. ಇದು ಆಫ್ಟರ್ ಮಾರ್ಕೆಟ್ ಯಾವುದೋ ಪ್ರಾಡಕ್ಟ್ ಇದ್ದಂಗಿದೆ, ಬಟ್ ಅದರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಪ್ರೈಸಿಂಗ್ ಬಂದು ಆಲ್ಮೋಸ್ಟ್ 3000 ಪ್ಲಸ್ ಆಗಿದೆ. ಸೊ ನಾಟ್ ಬ್ಯಾಡ್, ಬಟ್ ಸ್ಟಿಲ್ ಬೆಟರ್ ಆಪ್ಷನ್ಸ್ ಇದೆ. ನೋಡೋಕ್ಕೆ ಚೆನ್ನಾಗಿದೆ ಅಂತ ನಾನು ತೊಗೊಂಡಿದ್ದು. ಸೊ ಪ್ರೊಟೆಕ್ಷನ್ಸ್ ಎಲ್ಲ ಇದೆ, ಸೈಡ್ ಸ್ಲೈಡಿಂಗ್ ಪ್ರೊಟೆಕ್ಷನ್ನು, ಹಾಗೆ ಪಾಮ್ಗೆ ಪ್ರೊಟೆಕ್ಷನ್ನು ಎಲ್ಲ ಇದೆ. ಆಮೇಲೆ ಬಂದು ಇದು ಕೂಡ ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ, ಏನಂತಂದರೆ ಫೋನ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ. ಓಕೆ, ಸೊ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಲೆಟ್ಸ್ ಸಿ. ಓಕೆ, ಸೊ ನೋಡ್ಬೋದು ಗ್ಲೌಸ್ ಹೇಗಿದೆ ಅಂತ. ನೋಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ನಂದೇನು ರಾಯಲ್ ಎನ್ಫೀಲ್ಡ್ ಏನಿದೆ ಅದರಷ್ಟಿಲ್ಲ. ಬಟ್ ಪ್ರೊಟೆಕ್ಷನ್ ಮಾತ್ರ ಚೆನ್ನಾಗಿದೆ. ಓಕೆನಾ? ಸೊ ಈ ಕಡೆದು ನೋಡ್ಬೋದು. ನಾನು ಇವತ್ತು ಗೋಪ್ರೋ ಮೌಂಟ್ ಮಾಡ್ಕೊಂಡಿಲ್ಲ, ಸಮ್ ಬ್ಯಾಟ್ರಿ ಇಶ್ಯೂ ಇತ್ತು, ಹಾಗಾಗಿ ಫೋನಲ್ಲೇ ರೆಕಾರ್ಡ್ ಮಾಡಬೇಕು. ಸೊ ಈ ರೀತಿ ಇದೆ. ಸೊ ನೋಡ್ಬೋದು ಸ್ಮಾಲ್ ರಿಸೀವ್ ಮಾಡ್ಕೊಂಡಾಗಲೇ ಆ ಥರ ಇಶ್ಯೂ ಇತ್ತು, ಹಾಗಾಗಿ ಈ ರೀತಿ ಇದೆ. ಇನ್ ಕೇಸ್ ಯಾರಾದರೂ ಗಾಂಟ್ಲೆಟ್ ಬೇಕು ಅಂತಂದರೆ ಪ್ರೈಸ್ ರೇಂಜಲ್ಲಿ ಓಕೆ, ಬಟ್ ಲಾಂಜಿಟಿವಿಟಿ ಯೂಸ್ ಮಾಡೇ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ. ಓಕೆ, ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.